ಶ್ರೀ ಗುರುಭ್ಯೋ ನಮಃ. ಅನುಮಾನಕ್ಕೆ ಸಂಬಂಧಿಸಿದಂತೆ ಮೂರು ವಿರೋಧಗಳು, ಪ್ರತಿಜ್ಞಾ ವಿರೋಧ, ಹೇತು ವಿರೋಧ ಮತ್ತು ದೃಷ್ಟಾಂತ ವಿರೋಧ ಅಂತ ನಾವು ನೋಡಲಿಕ್ಕೆ ತೊಡಗಿದ್ದೀವಿ. ಅಲ್ಲಿ ಹೇತು ವಿರೋಧದ ಬಗ್ಗೆ ನೋಡಿದ್ದೀವಿ. ಪ್ರತಿಜ್ಞಾ ವಿರೋಧವನ್ನು ಕೂಡ ಈ ಹಿಂದಿನ ಭಾಗದಲ್ಲಿ ನೋಡಿದ್ದೀವಿ. ಅಲ್ಲಿ ಕೆಲವು ವಿಷಯಗಳ ಬಗ್ಗೆ ಹೀಗೊಂದು ಸ್ಪಷ್ಟೀಕರಣ ಅವಶ್ಯಕ. ವಿವರಣದಲ್ಲಿ, ಈ ಆಚಾರ್ಯರ ಮೂಲಕ್ಕೆ ಸಂಬಂಧಪಟ್ಟ ವಿವರಣದಲ್ಲಿ ಪ್ರತಿಜ್ಞಾ ವಿರೋಧ ಎಂಬುದು ಸಪ್ರತಿ ಸಾಧನ ಮತ್ತು ಬಾಧ ಅಂತ ಎರಡು ರೀತಿಯಾಗಿದೆ ಅಂತ ಹೀಗೆ ಬಂದಿದೆ. ಅಲ್ಲಿ ಸಮಾನ ಬಲವುಳ್ಳಂಥ ಪ್ರಮಾಣಗಳಿಂದ ವಿರೋಧ ಬಂದರೆ ಅದು ಸಪ್ರತಿ ಸಾಧನ ಅಂತ ಅಷ್ಟದನ್ನು ವಿವರಿಸಿದೆ. ಈ ಅನುಮಾನದಿಂದಲೇ ವಿರೋಧ ಬಂದರೆ ಅದು ಸಪ್ರತಿ ಸಾಧನ. ಹಾಗೆಯೇ ಸ್ಮೃತಿವಾಕ್ಯಗಳಿಂದಲೇ ವಿರೋಧ ಬಂದರೆ ಅದು ಸಪ್ರತಿ ಸಾಧನ ಅಂತ ಹೇಳಿದ್ರು. ಇಲ್ಲಿ ಒಂದು ವಿಷಯ ನಾವೇನು ಗಮನಿಸಬೇಕು ಅಂದರೆ, ನಾವೀಗ ಅನುಮಾನ ಪ್ರಮಾಣದ ಬಗ್ಗೆ ನೋಡ್ತಿದ್ದೇವೆ. ಅನುಮಾನ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಜ್ಞಾ, ಹೇತು ಮತ್ತು ದೃಷ್ಟಾಂತಗಳು ಇರುವುದಿಲ್ಲ, ಅನುಮಾನದಲ್ಲೇ ಇರ್ತದೆ. ಪ್ರತ್ಯಕ್ಷದಲ್ಲೇ ಆಗಲಿ ಆಗಮದಲ್ಲೇ ಆಗಲಿ ಪ್ರತಿಜ್ಞಾ, ಹೇತು ಮತ್ತು ದೃಷ್ಟಾಂತಗಳು ಇರೋದಿಲ್ಲ. ಆದ್ದರಿಂದ ಪ್ರತಿಜ್ಞಾ ವಿರೋಧ ಎಂಬ ದೋಷ, ಹಾಗೆ ಹೇತು ವಿರೋಧ ಎಂಬ ದೋಷ, ಹಾಗೆ ದೃಷ್ಟಾಂತ ವಿರೋಧ ಎಂಬ ದೋಷ, ಇವುಗಳು ಬರೋದು ಸಾಧ್ಯ ಇರುವುದು ಈ ಅನುಮಾನಕ್ಕೆ ಮಾತ್ರ. ಈ ಪ್ರತಿಜ್ಞಾ ವಿರೋಧವನ್ನು ಕೂಡ ನಾವು ಅನುಮಾನಕ್ಕೆ ಸಂಬಂಧಪಟ್ಟಂತೆ ನೋಡಬೇಕು. ಅನುಮಾನದಿಂದಲೇ ವಿರೋಧ ಬಂದರೆ ಅದು ಸಪ್ರತಿ ಸಾಧನ. ಯಾಕೆಂದ್ರೆ ಎರಡೂ ಅನುಮಾನಗಳು ಕೂಡ ಸಮಾನ ಬಲವುಳ್ಳವುಗಳು. ಆದ್ದರಿಂದ ಅದನ್ನು ಸಪ್ರತಿ ಸಾಧನ ಅಂತ ಹೇಳ್ತಾರೆ. ಅಲ್ಲಿ ಒಂದು ವಿಷಯ ಹೇಳಿದ್ದಾರೆ, ಸ್ಮೃತಿವಾಕ್ಯಗಳಿಂದಲೇ ವಿರೋಧ ಬಂದರೆ ಅದು ಸಪ್ರತಿ ಸಾಧನ ಅಂತ. ವಸ್ತುತಃ ಈಗ ನಾವು ನೋಡ್ತಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೇನು ಬೇಕಾಗಿಲ್ಲ. ಸ್ಮೃತಿವಾಕ್ಯದಿಂದ ವಿರೋಧ ಬಂದರೆ ಅದು ಈ ಅನುಮಾನಕ್ಕೆ ಸಂಬಂಧಪಟ್ಟ ದೋಷಗಳಿಗೆ ಏನೂ ಸಂಬಂಧಪಟ್ಟದ್ದಲ್ಲ. ಆದ್ದರಿಂದ ಅದನ್ನು ಯಾಕೆ ಅಲ್ಲಿ ಹೇಳಿದ್ದಾರೆ ಅಂದರೆ ಪ್ರಾಸಂಗಿಕವಾಗಿ ಹೇಳಿದ್ದಾರೆ ಅಷ್ಟೇ. ದೃಷ್ಟಾಂತ ಅನ್ನೋ ರೂಪದಿಂದ ಅದನ್ನು ತಗೊಳ್ಬೇಕಷ್ಟೇ ನಾವು. ಒಂದು ಸ್ಮೃತಿವಾಕ್ಯವು ಇನ್ನೊಂದು ಸ್ಮೃತಿವಾಕ್ಯವು ಎರಡೂ ಕೂಡ ಸಮಾನ ಬಲವುಳ್ಳವುಗಳು. ಸ್ಮೃತಿವಾಕ್ಯ ಆದ್ದರಿಂದ, ಪೌರುಷೇಯ ವಾಕ್ಯ ಆದ್ದರಿಂದ ಒಂದು ಸ್ಮೃತಿವಾಕ್ಯಕ್ಕೆ ಮತ್ತೊಂದು ಸ್ಮೃತಿವಾಕ್ಯದಿಂದ ವಿರೋಧ ಬಂದರೆ ಅದು ಸಪ್ರತಿ ಸಾಧನ. ಅದರಂತೆ ಒಂದು ಅನುಮಾನಕ್ಕೆ, ವಾದಿ ಹೇಳಿದ ಒಂದು ಅನುಮಾನಕ್ಕೆ ಇನ್ನೊಂದು ಅನುಮಾನದಿಂದ, ಪ್ರತಿವಾದಿ ಹೇಳಿದ ಮತ್ತೊಂದು ಅನುಮಾನದಿಂದ ವಿರೋಧ ಬಂದರೆ ಅದು ಕೂಡ ಸಪ್ರತಿ ಸಾಧನ ಅಂತ ಹೀಗಾದ್ರೆ ಅರ್ಥ. ಅದಕ್ಕೆ ದೃಷ್ಟಾಂತ ಈ ಸ್ಮೃತಿವಾಕ್ಯದಿಂದಲೇ ವಿರೋಧ ಬರುವುದು ಅಂತ. ಹಾಗೆ ಪ್ರಬಲವಾದ ಪ್ರಮಾಣದಿಂದ ವಿರೋಧ ಬಂದರೆ ಬಾಧ. ಅದಕ್ಕೆ ಮತ್ತೆ ದೃಷ್ಟಾಂತ ಕೊಟ್ಟಿದ್ದಾರೆ, ಅನುಮಾನಕ್ಕೆ ಪ್ರತ್ಯಕ್ಷದಿಂದ ವಿರೋಧ ಬಂದರೆ ಅಂತ. ನಾವು ಪ್ರಯೋಗ ಮಾಡಿದ ಒಂದು ಅನುಮಾನಕ್ಕೆ, ವಾದಿ ಪ್ರಯೋಗ ಮಾಡಿದ ಒಂದು ಅನುಮಾನಕ್ಕೆ ಹೀಗೆ ಇಟ್ಕೊಳ್ಳೋಣ, ಅದಕ್ಕೆ ಪ್ರತ್ಯಕ್ಷದಿಂದ ವಿರೋಧ ಬಂದರೆ ಅದು ಕೂಡ ಅದನ್ನು ಬಾಧ ಅಂತೇವೆ. ಯಾಕೆಂದರೆ ಅನುಮಾನಕ್ಕಿಂತ ಪ್ರತ್ಯಕ್ಷ ಅಂತ ಅನ್ನೋದು ಸ್ವಾಭಾವಿಕವಾಗಿ ಪ್ರಬಲವಾಗುತ್ತೆ. ಆದ್ದರಿಂದ ಅದರಿಂದ ಬಾಧ ಬಂದರೆ, ಅದರಿಂದ ವಿರೋಧ ಬಂದರೆ ಅದನ್ನು ಬಾಧ ಅಂತೇವೆ. ಬೇಸಿಕಲಿ ವಿರೋಧ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಆ ವಿರೋಧವೇ ಸಮಬಲಗಳ ನಡುವೆ ಇದ್ದರೆ ವಿರೋಧ ಆಗ್ತದೆ. ಮತ್ತೆ ಪ್ರಬಲದಿಂದ ಅಲ್ಲಿ ದುರ್ಬಲಕ್ಕೆ ಬಂದರೆ ಅದನ್ನೇ ಬಾಧ ಅಂತ ನಾವು ಹೇಳ್ತೇವೆ. ಮೂಲತಃ ಅನುಮಾನಕ್ಕಿಂತ ಪ್ರತ್ಯಕ್ಷ ಅಂತ ಪ್ರಬಲ ಅದರಿಂದ ಬಾಧ ಅಂತ ಅದರ ಅರ್ಥ. ಅನುಮಾನಕ್ಕೆ ಪ್ರತ್ಯಕ್ಷದಿಂದ ವಿರೋಧ ಬಂದರೆ ಅದೇ ಬಾಧ ಅಂತ ಅನ್ನೋದು ಇಲ್ಲಿ ನಮ್ಗೆ ಬೇಕಾಗುತ್ತೆ. ಪ್ರಸ್ತುತವಾದದ್ದು ಇದು. ಸ್ಮೃತಿವಾಕ್ಯಕ್ಕೆ ಶ್ರುತಿವಾಕ್ಯದಿಂದ ವಿರೋಧ ಬಂದರೆ ಬಾಧ ಅಂತ ಏನಿದೆಯಲ್ಲ, ಅದು ಒಂದು ದೃಷ್ಟಾಂತ ಮಾತ್ರ, ಅದು ಅನುಮಾನಕ್ಕೆ ಸಂಬಂಧಪಟ್ಟದ್ದಲ್ಲ. ವಾದಿ ಒಬ್ಬ ಸ್ಮೃತಿವಾಕ್ಯ ಹೇಳಿದ್ದಾನೆ, ಅದಕ್ಕೆ ಪ್ರತಿವಾದಿ ಶ್ರುತಿವಾಕ್ಯ ಹೇಳಿದರೆ ಆ ಮೊದಲಿನ ಸ್ಮೃತಿವಾಕ್ಯ ಬಾಧಿತ ಆಗ್ತದೆ ಅನ್ನೋದೇನಿದೆಯಲ್ಲ, ಒಂದು ದೃಷ್ಟಾಂತ ಮಾತ್ರ. ಒಟ್ಟಾರೆ ವಾದ ವಿವಾದಗಳು ಹೇಗೆ ನಡೆದಿರ್ತವೆ ಅನ್ನೋದನ್ನು ತೋರಿಸ್ಲಿಕ್ಕೆ ಮಾತ್ರ ವಿರೋಧ. ಒಂದು ಸ್ಮೃತಿವಾಕ್ಯಕ್ಕೆ ಇನ್ನೊಂದು ಸ್ಮೃತಿವಾಕ್ಯದಿಂದ ವಿರೋಧ ಬಂದರೆ ಅಂತ ಹಿಂದೆಲ್ಲ ಬಂತಲ್ಲ, ಅದು ಕೂಡ ವಾದಕ್ಕೆ ಸಂಬಂಧಪಟ್ಟದ್ದು ಹೌದು. ಒಟ್ಟಾರೆ ವಾದಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಈ ಸ್ಮೃತಿವಾಕ್ಯದಿಂದ ಸ್ಮೃತಿವಾಕ್ಯಕ್ಕೆ ವಿರೋಧ, ಸ್ಮೃತಿವಾಕ್ಯಕ್ಕೆ ಶ್ರುತಿವಾಕ್ಯದಿಂದ ವಿರೋಧ, ಅದಾದಮೇಲೆ ಈ ಒಂದು ಸ್ಮೃತಿವಾಕ್ಯಕ್ಕೆ ಶ್ರುತಿಯ ಬೆಂಬಲವುಳ್ಳಂತಹ ಇನ್ನೊಂದು ಸ್ಮೃತಿವಾಕ್ಯದಿಂದ ವಿರೋಧ ಅಂತ ಈ ಮೂರನ್ನು ತಗೊಂಡು
ವಾದಕ್ಕೆ ಸಂಬಂಧಪಟ್ಟಂತೆ, ಚರ್ಚೆಗೆ ಸಂಬಂಧಪಟ್ಟಂತೆ ಇದನ್ನು ಹೇಳ್ಬೋದು. ಚರ್ಚೆಯಲ್ಲಿ ಅವು ನಡೀತವೆ ಅಂತ ತಿಳಿಸ್ಲಿಕ್ಕೋಸ್ಕರ ಅದನ್ನು ಹೇಳಿದ್ದಾರೆ ಅಷ್ಟೇ. ಅನುಮಾನಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ ನಾವು ವಿಚಾರ ಮಾಡ್ಲಿಕ್ಕೆ ಹೊರಟ್ರೆ, ಒಂದು ಅನುಮಾನಕ್ಕೆ ಇನ್ನೊಂದು ಅನುಮಾನದಿಂದ ವಿರೋಧ ಬಂದರೆ ಅದು ಸುಪ್ರತಿ ಸಾಧನ, ಒಂದು ಅನುಮಾನಕ್ಕೆ ಪ್ರತ್ಯಕ್ಷದಿಂದ ವಿರೋಧ ಬಂದರೆ ಅದು ಬಾಧ ಅಂತೇನು ಹೇಳಿದ್ದೀವಿ, ಅದನ್ನು ಮಾತ್ರ ನಾವಿಲ್ಲಿ ತಿಳ್ಕೊಳ್ಬೇಕು. ಇನ್ನೊಂದಿದೆ, ಒಂದು ಅನುಮಾನಕ್ಕೆ ಶ್ರುತಿಯಿಂದಲೇ ಬಾಧ ಬಂದರೆ ಅದು ಕೂಡ ಬಾಧಕ್ಕೊಂದು ಉದಾಹರಣೆ. ಅದು ಇಲ್ಲಿ ಬರಲಿಲ್ಲ, ಮುಂದೆಲ್ಲ ಅದು ಬರಬಹುದು. ಅಂತೂ ಅನುಮಾನಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದರೆ ಅನುಮಾನದಿಂದ ಅನುಮಾನಕ್ಕೆ ವಿರೋಧ, ಹಾಗೇನೆ ಅನುಮಾನಕ್ಕೆ ಪ್ರತ್ಯಕ್ಷದಿಂದ ವಿರೋಧ, ಅನುಮಾನಕ್ಕೆ ಶ್ರುತಿಯಿಂದ ವಿರೋಧ ಅಂತ ಬಂದರೆ ಇವು ಮಾತ್ರ ಅನುಮಾನಕ್ಕೆ ಸಂಬಂಧಪಟ್ಟು. ಉಳಿದಿದ್ದೆಲ್ಲವೂ ವಾದ ವಿವಾದದಲ್ಲಿ ಆ ಇನ್ನೊಂದು ಪ್ರಸಂಗವು ನಡೀತದಲ್ಲ. ಒಬ್ಬ ಸ್ಮೃತಿ ಹೇಳ್ತಾನೆ, ಇನ್ನೊಬ್ಬ ಸ್ಮೃತಿ ಹೇಳ್ತಾನೆ, ಅವೆರಡಕ್ಕೆ ವಿರೋಧ. ಸ್ಮೃತಿಯಿಂದ ಒಂದು ಸ್ಮೃತಿಗೆ ಶ್ರುತಿಯಿಂದ ವಿರೋಧ ಅಂತ ಅನ್ನೋದು ಮತ್ತೊಂದು ವಿದ್ಯಮಾನ ವಾದದಲ್ಲಿ ನಡೀತದೆ. ಹಾಗೆಯೇ ಸ್ಮೃತಿ ವಾಕ್ಯಕ್ಕೆ ಶ್ರುತಿಯ ಬೆಂಬಲವುಳ್ಳಂಥ ಇನ್ನೊಂದು ಸ್ಮೃತಿ ವಾಕ್ಯದ ವಿರೋಧ ಅಂತ ಅನ್ನೋದು ಕೂಡ ಒಂದು ಬಾಧ. ಹೀಗಿದನ್ನು ಕೇವಲ ದೃಷ್ಟಾಂತ ರೂಪದಲ್ಲಿ ಪ್ರಾಸಂಗಿಕವಾಗಿ ಹೇಳಿದ್ದಾರಷ್ಟೇ. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವವರು, ಅನುವಾದ ಮಾಡುವವರು, ಅನುಮಾನಕ್ಕೆ ಅನುಮಾನದಿಂದ ವಿರೋಧ ಬಂತು ಅಂತ ಅನ್ನೋದನ್ನು ವಿವರಿಸುವಾಗ ಅಲ್ಲಿ ಅದರ ಒಳಗೆ ಸ್ಮೃತಿ ವಾಕ್ಯದಿಂದ ಸ್ಮೃತಿ ವಾಕ್ಯಕ್ಕೆ ವಿರೋಧ ಅಂತ ಹೀಗೆ ತರಬಾರದು. ಅವೆರಡು ಬೇರೆ ಬೇರೆ ಸಂಗತಿಗಳು. ಹಾಗೆ ಪ್ರಬಲವಾದ ಪ್ರತ್ಯಕ್ಷದಿಂದ ಅನುಮಾನಕ್ಕೆ ವಿರೋಧ ಬಂತು ಅಂತ ಪ್ರಶ್ನೆ ಬಂದಾಗ ಅದರ ಜೊತೆಗೆ ಸ್ಮೃತಿ ವಾಕ್ಯ ಮತ್ತು ಶ್ರುತಿ ವಾಕ್ಯವನ್ನು ಅದರೊಳಗೆ ಸೇರಿಸಬಾರ್ದು. ಅದನ್ನು ಕೇವಲ ದೃಷ್ಟಾಂತ ರೂಪವಾಗಿ ಮಾತ್ರ ಹೇಳಬೇಕು, ಪ್ರಾಸಂಗಿಕವಾಗಿ ಮಾತ್ರ ಹೇಳಬೇಕು. ಇದನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕು. ಹಾಗೆ ಪ್ರಾಸಂಗಿಕವಾದ ಮತ್ತೊಂದು ಜಿಜ್ಞಾಸೆಗೂ ಕೂಡ ಇಲ್ಲಿ ಉತ್ತರ ನಾವು ಪಡ್ಕೊಳ್ಳೋಣ. ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ 3 ಪ್ರಮಾಣಗಳಿವೆಯಲ್ಲ. ಅನುಮಾನ ಅಂತೂ ಕಾಮಚಾರಿಣಿ, ಕಾಮಾದೀತ ಪ್ರವರ್ತಂತೆ ಕಾಮಿನ್ಯವ ಭರ್ತೃಭಿ ಅಂತ ಅನುಮಾನದಲ್ಲಿ ಮಧ್ವ ವಿಜಯದಲ್ಲಿ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಪ್ರತ್ಯಕ್ಷದ ಬೆಂಬಲ ಆದರೂ ಇರಬೇಕು ಅಥವಾ ಅನುಮಾನದ ಶ್ರುತಿಯ ಬೆಂಬಲ ಆದರೂ ಇರಬೇಕು. ಇಲ್ಲದೆ ಹೋದರೆ ಅನುಮಾನ ಅಂತ ಅನ್ನೋದು ನೀವು ಪ್ರಯೋಗ ಮಾಡಿದಾಗ ಅದು ನಿಮ್ಮ ಇಚ್ಛೆಗೆ ತಕ್ಕಂತೆ ವರ್ತನೆ ಮಾಡ್ತದೆ, ನಾವು ಪ್ರಯೋಗ ಮಾಡಿದಾಗ ನಮ್ಮ ಇಚ್ಛೆಗೆ ತಕ್ಕಂತೆ ವರ್ತನೆ ಮಾಡ್ತದೆ. ಆದ್ದರಿಂದ ಆಚಾರ್ಯರಿಗೆ ಅನುಮಾನ ತೀರ್ಥ ಅಂತ ಒಂದು ಹೆಸರಿತ್ತು. ಜಗಾಮ ನಾಮ್ನಾ ಪ್ರಮಾಣ ತೀರ್ಥತಾಂ ತತ್ವೇ ಪೆತತ್ವೇ ವಿಮತೇನು ಮಾಂ ವದನ್ ಅಂತ ಮುಂದೆ ಒಂದು ಸರ್ಗದಲ್ಲಿ ಹೇಳ್ತಾರೆ, 5ನೇ ಸರ್ಗದಲ್ಲೂ ಇಲ್ಲ. ತತ್ವೇ ಅತತ್ವೇಪೇ ಅನುಮಾಂ ವದನ್. ನೀವು ನಿಮ್ಮ ಬುದ್ಧಿ ವೈಭವಕ್ಕನುಸಾರವಾಗಿ ದೇವರಿದ್ದಾನೆ ಅಂತಲೂ ಅನುಮಾನದ ಪ್ರಮಾಣದ ಸಾಧನೆ ಮಾಡ್ಬೋದು, ದೇವರಿಲ್ಲ ಅಂತ ಸಾಧನೆ ಮಾಡ್ಬೋದು. ಹೀಗೆ ಯಾವುದನ್ನು ಏನು ಕೂಡ ಸಾಧನೆ ಮಾಡ್ಬೋದು. ಆದ್ದರಿಂದ ಈ ಬರೇ ಅನುಮಾನ ನೀವು ಇಟ್ಕೊಂಡ್ರೆ ಜಗತ್ತು ಮಿಥ್ಯಾ ಅಂತೂ ಸಾಧನೆ ಮಾಡ್ಬೋದು, ಜಗತ್ತು ಸತ್ಯ ಅಂತೂ ಸಾಧನೆ ಮಾಡ್ಬೋದು. ಎಲ್ಲ ಜೀವರು ಅಭಿನ್ನರು ಅಂತೂ ಸಾಧನೆ ಮಾಡ್ಬೋದು, ಎಲ್ಲ ಜೀವರು ಭಿನ್ನರು ಅಂತಲೂ ಸಾಧನೆ ಮಾಡ್ಬೋದು ಬರೇ ಅನುಮಾನ ಇಟ್ಕೊಂಡ್ರೆ. ಆದ್ದರಿಂದ ಬರೇ ಅನುಮಾನ ಬೇಡ, ಅದರಿಂದ ಏನೂ ಸಾಧನೆ ಆಗೋದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧೆಯ ನ ಬಹುನಾಶ್ರುತೇನ. ನಾನು ಆಕಸ್ಮಿಕವಾಗಿ ಹೇಳಿದೆ, ಹೇಳಬೇಕಾದ್ದು ವೇದವಾಕ್ಯ ಬೇರೆ ಇದೆ. ನೈಷಾ ತರ್ಕೇಣ ಮತಿರಾಪನೀಯ ಅಂತ ಹೇಳಬೇಕಾದ ನಾನು ಇಲ್ಲ ಆ ಮಾತು ಹೇಳಿದೆ. ಅದಕ್ಕೆ ಹೇಳಿದಿನಾದ್ರಿಂದ ಅದಕ್ಕೆ ಅರ್ಥ ಹೇಳ್ತೇನೆ. ಈ ಪರಮಾತ್ಮನ ಪ್ರವಚನದಿಂದ ಪಡ್ಕೊಳ್ಳಿಕ್ಕಾಗೋದಿಲ್ಲ, ನಿಮ್ಮ ಮೇಧಾಶಕ್ತಿಯಿಂದ, ನ ಬಹುನಾಶ್ರುತೆಯನ್ನು ಬಹಳವಾದ ಅಧ್ಯಯನದಿಂದ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಪರಮಾತ್ಮ ಯಾರನ್ನು ಅನುಗ್ರಹಿಸ್ತಾನೋ ಅವನು ಆ ವ್ಯಕ್ತಿ ಮಾತ್ರ ಪರಮಾತ್ಮನನ್ನು ತಿಳ್ಕೊಳ್ಳೋದು ಸಾಧ್ಯ ಅಂತ ಅಲ್ಲೇ ಬಂದಿದೆ. ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೋಂ ಸ್ವಾಮಿ. ಅಂಥ ವ್ಯಕ್ತಿಗೆ ಭಗವಂತ ತನ್ನ ಸ್ವರೂಪವನ್ನು ತೋರಿಸ್ತಾನೆ. ಅದು ಆಕಸ್ಮಿಕವಾಗಿ ನೆನಪು ಬಂದ ವಾಕ್ಯ ಆದ್ದರಿಂದ ಅದನ್ನು ಅರ್ಥ ಹೇಳಿದ್ದೀನಿ. ಅದು ಇಲ್ಲಿ ಬೇಕಾಗಿಲ್ಲ. ಏನಿರೋದು ಅಂದರೆ ನೈಷಾ ತರ್ಕೇಣ ಮತಿರಾಪನೀಯ ಅಂತ ಇನ್ನೊಂದು. ತರ್ಕದಿಂದ ಈ ಜ್ಞಾನವನ್ನು ಅಂದರೆ ಒಂದು ತತ್ವದ ಕುರಿತಾದ ಜ್ಞಾನವನ್ನು ನೀವು ಸ್ಥಾಪನೆ ಮಾಡುವುದು ಸಾಧ್ಯವಿಲ್ಲ, ಅದನ್ನು ನಿರಾಕರಣೆ ಮಾಡುವುದು ಸಾಧ್ಯವಿಲ್ಲ. ಯಾವುದನ್ನು ನಿರಾಕರಣೆ ಮಾಡಲಿಕ್ಕಾಗೋಲ್ಲ, ಯಾವುದನ್ನು ಸಾಧನೆ ಮಾಡಲಿಕ್ಕಾಗೋದಿಲ್ಲ ಅಂತ ಇಷ್ಟನ್ನು ತಿಳ್ಕೊಂಡಿರ್ಬೇಕು. ಆದ್ದರಿಂದ ಒಂದ ಪ್ರತ್ಯಕ್ಷ ಅಥವಾ ಆಗಮನ ಬೆಂಬಲ ಬೇಕು. ಹಾಗಾದರೆ ಅನುಮಾನ ಅಂತೂ ಪ್ರಾಬಲ್ಯದ ವಿಚಾರ ಬಂದಾಗ, ಯಾವುದು ಪ್ರಬಲ ಅಂತ ಪ್ರಶ್ನೆ ಬಂದಾಗ ಅನುಮಾನ ಅಂತಂದು ಇಟ್ ಈಸ್ ಸೆಟ್ ಅಸೈಡ್, ಅದು ದೂರ ತೋಪಾಸ್ತಾ ಇದೆ. ಪ್ರತ್ಯಕ್ಷ ಮತ್ತು ಅನುಮಾನ ಅಂತ ಎರಡಿವೆ, ಶ್ರುತಿ ಅಂತ ಎರಡಿವೆ ಅಲ್ಲ. ಇದರಲ್ಲಿ ಇವೆರಡರಲ್ಲಿ ಯಾವ ಪ್ರಮಾಣ ಅಂತ ಈಗ ಪ್ರಶ್ನೆ ಬಂದಾಗ ನಾವು ಎಲ್ಲ ಶ್ರುತಿ ಅಂದರೆ ಅದು ಅಪೌರುಷೇಯವಾದ ವೇದವಾಕ್ಯ ಅಥವಾ ಪೌರುಷೇಯವಾದಂಥ ಮಹಾಭಾರತ ಭಾಗವತಾದಿಗಳು ಅಥವಾ ಪೌರುಷೇಯವಾದಂಥ ಇನ್ನು ಉಳಿದ ರಚನೆ ಮಾಡಿದ ಗ್ರಂಥಗಳು, ಅದರಿಂದ ಅವೇ ಪ್ರಬಲಗಳು ಅಂತ ನಾವು ಸಾಮಾನ್ಯವಾಗಿ ಗ್ರಹಿಕೆ ಇಟ್ಕೊಂಡಿರ್ತೇವೆ.
ಆದರೆ ಎಲ್ಲ ವಿಷಯದಲ್ಲೂ ಹಾಗಲ್ಲ. ಒಂದು ಮಟ್ಟಿಗೆ ಅದು ಹೌದು. ಪ್ರತ್ಯಕ್ಷಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಯಾವತ್ತೂ ಕೂಡ ಪ್ರತ್ಯಕ್ಷದ್ದೇ ಮೇಲಾಟ. ಪ್ರತ್ಯಕ್ಷಕ್ಕೆ ಸಂಬಂಧಪಟ್ಟ ವಿಷಯಗಳು ಅಂದರೆ ಇಂದ್ರಿಯಕ್ಕೆ ಗ್ರಾಹ್ಯವಾದ ವಿಷಯಗಳು ಅಂತ ಅರ್ಥ. 5 ಜ್ಞಾನೇಂದ್ರಿಯಗಳು, ಮನಸ್ಸು, ಇವುಗಳಿಗೆ ಗ್ರಾಹ್ಯವಾದ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಏನು ಹೇಳ್ತದೋ ಅದೇ ಅಂತಿಮ. ಪ್ರತ್ಯಕ್ಷಕ್ಕೆ ಸಂಬಂಧಪಡದೇ ಇದ್ದ ವಿಚಾರ ಆದರೆ ಆವಾಗ ಶ್ರುತಿಯೇ ಪ್ರಬಲ ಆಗ್ತದೆ ಅಂತ. ಹೀಗದ್ರ ವ್ಯವಸ್ಥೆ. ಶ್ರುತಿಯ ಪೌರುಷೇ ಇರಬಹುದು, ಅಪೌರುಷೇ ಇರಬಹುದು, ಅದು ವ್ಯವಸ್ಥೆ. ಈಗ ವಿಶ್ವವೆಲ್ಲವೂ ಮಿಥ್ಯಾ ಅಂತ ಅನುಮಾನ ಪ್ರಯೋಗ ಮಾಡ್ತಿದ್ದಾರೆ. ಯಾಕೆಂದ್ರೆ ದೃಶ್ಯ ಆದ್ರಿಂದ ಅಂತ. ಈ ವಿಶ್ವ ಅಂತಂದ್ರೆ ಯಾವ್ದ್ಯಾವುದು ನಮ್ಮೆದುರಿಗಿರುವಂತಹ ಘಟ, ಪಟ, ನೀರು ಮೊದಲಾದದ್ದು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇತ್ಯಾದಿಗಳನ್ನು ಒಳಗೊಂಡಂಥ ವಿಶ್ವ. ಹಾಗೆ ನಮ್ಮ ಮಾನಸಿಕ ಪ್ರತ್ಯಕ್ಷಕ್ಕೆ ವೇದ್ಯವಾದ ನೋವು, ನಲಿವು ಇವು ಕೂಡ ಪ್ರತ್ಯಕ್ಷ ವಿಷಯಗಳೇ. ಇವೆಲ್ಲವನ್ನು ನಮ್ಮ ಇಂದ್ರಿಯಗಳು, 5 ಜ್ಞಾನೇಂದ್ರಿಯ ಮತ್ತು 5 ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಅಲ್ಲ, ಒಂದು ಮನಸ್ಸು, ಇವುಗಳನ್ನು ಸತ್ಯ ಅಂತ ಸ್ಥಾಪನೆ ಮಾಡ್ತಾ ಇದೆ. ಇನ್ನು ಜಗತ್ತಿನಲ್ಲಿ ಯಾವ ಶಾಸ್ತ್ರವಾಗಲಿ, ವೇದ ಇರಬಹುದು, ಪುರಾಣಗಳಿರಬಹುದು, ಮತ್ತೆ ಯಾವುದೇ ಶಾಸ್ತ್ರ ಇರಬಹುದು, ವೈದಿಕವಾದ ಅವೈದಿಕವಾದ ಯಾವುದೇ ಶಾಸ್ತ್ರ ಇರಬಹುದು, ಇವುಗಳನ್ನು ಮಿಥ್ಯಾ ಅಂತ ಹೇಳಿದ್ರೆ ನಮ್ಮ ಪ್ರತ್ಯಕ್ಷ ಇದನ್ನು ಸಹಿಸೋದಿಲ್ಲ. ಪ್ರತ್ಯಕ್ಷಕ್ಕೆ ವಿರುದ್ಧ ಆದ್ರಿಂದ ಪರಿತ್ಯಾಗ ಮಾಡಬೇಕು. ಈಗ ಹಾಗಾಗಿ ಏನು ಅರ್ಥ ಮಾಡಬೇಕು? ಎಲ್ಲಾದ್ರೂ ಜಗತ್ತು ಮಿಥ್ಯಾ ಅಂತ ಅರ್ಥ ಬಂದ್ರೆ ಜಗತ್ತು ಅಶಾಶ್ವತ ಅಂತ ಅದಕ್ಕೆ ಅರ್ಥ ಮಾಡಬೇಕಾಗ್ತದೆ. ಅದಕ್ಕೊಂದು ಇನ್ನೊಂದು ಸರಳವಾದ ದೃಷ್ಟಾಂತ ಇದೆ, ಜಗತ್ತಿನ ನಮ್ಗೆ ಗೊತ್ತಾಗುವಂಥ ದೃಷ್ಟಾಂತ ಇದೆ. ಈ ಹುಡುಗ ಒಳ್ಳೆ ಬೆಂಕಿ ಇದ್ದಂತೆ, ಈ ತರುಣ ಬೆಂಕಿ ಇದ್ದಂತೆ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತದೆ. ಈ ತರುಣ ಸಿಂಹದಂತೆ ಅಂತ ಹೇಳಿದ್ರೆ ಅವಾಗಲೂ ಅರ್ಥ ಆಗ್ತದೆ. ನಮ್ಮ ಹುಡುಗ ಸಿಂಹ ಅಂತ ಹಾಗೇ ಹೇಳಿದ್ರೆ, ಈ ತರುಣ ಸಿಂಹ ಅಂತ ಹೇಳಿದ್ರೆ ಅವಾಗ ಏನಾಯ್ತು? ತರುಣನೇ ಸಿಂಹ ಅಂತ ಆಯ್ತು, ಆ ಹುಡುಗನೇ ಬೆಂಕಿ ಅಂತ ಆಯ್ತು. ನಮ್ಮ ಪ್ರತ್ಯಕ್ಷ ಆ ಹುಡುಗ ಬೆಂಕಿ ಅಲ್ಲ, ಆ ತರುಣ ಸಿಂಹ ಅಲ್ಲ ಅಂತ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ವಾಕ್ಯ ಆ ಹುಡುಗನೇ ಸಿಂಹ, ತರುಣನೇ ಸಿಂಹ ಅಂತ ಏನಾದರೂ ಹೇಳಿದ್ರೆ ವಾಕ್ಯವೇ ಅಪ್ರಮಾಣ ಆಗಿಬಿಡ್ತದೆ. ಅದರಿಂದ ವಾಕ್ಯಕ್ಕೆ ಅರ್ಥಾಂತರ ಮಾಡಬೇಕಾಗ್ತದೆ. ಏನರ್ಥ? ಅದೇ ಅರ್ಥ ಸದೃಶ ಅಂತ. ಅವನಿಗೆ ಇವನು ಸದೃಶ ಅಂತ. ಈಗ ಒಂದು ಯಜ್ಞ ನಡೆದಿದೆ, ಯಜಮಾನ ಕೂತಿದ್ದಾನೆ, ನಡುವವನು ಸ್ವಲ್ಪ ಎಲ್ಲೂ ಎದ್ದು ಹೋಗ್ಬೇಕಾಯ್ತು. ಆವಾಗ ಅವನನ್ನ ಒಂದು ದರ್ಭಮುಷ್ಟಿಯಲ್ಲಿ ಇಡ್ತಾರೆ, ಒಂದೇನು ಪವಿತ್ರದಂಥದ್ದು ಏನಾದ್ರು, ಅದರಲ್ಲಿ ಯಜಮಾನನ ಪ್ರತಿನಿಧಿಯಾಗಿ ಅದು ಇರ್ತದೆ. ಇದು ಸ್ಪಷ್ಟವಾಗಿ ಇನ್ನೂ ಗೊತ್ತಿದೆ ನಮಗೆ. ಶ್ರಾದ್ದ ಮಾಡುವಾಗ ಪ್ರತ್ಯಕ್ಷ ಬ್ರಾಹ್ಮಣರನ್ನು ಕೂಡಿಸಿ ಶ್ರಾದ್ದ ಮಾಡಬೇಕು ಅಂತ ಇತ್ತು. ಆದರೆ ಅವ್ರ ಎದುರಿಗೆ ಶ್ರಾದ್ದ ಆಗಬೇಕು, ಅವ್ರು ಊಟ ಮಾಡುವಾಗ ಇಲ್ಲಿ ಶ್ರಾದ್ದ ಆಗಬೇಕು ಅಂತ ಇತ್ತು. ಆದರೆ ಅದಕ್ಕೆಲ್ಲ ನಿಯಮಗಳು ಬಹಳ ಇರೋದ್ರಿಂದ ಅಂತ ಬ್ರಾಹ್ಮಣರು ಸಿಗದೇ ಇದ್ದಾಗ, ಬ್ರಾಹ್ಮಣರು ಒಪ್ಪದೇ ಇದ್ದಾಗ 2 ಪವಿತ್ರಗಳನ್ನು ಇಡ್ತೇವೆ ನಾವು. ಆ ಪವಿತ್ರದಲ್ಲೇ ಬ್ರಾಹ್ಮಣರನ್ನು ಆವಾಹನ ಮಾಡ್ತೇವೆ. ವಸ್ತುತಃ ಪವಿತ್ರನೇ ಬ್ರಾಹ್ಮಣನ ಅಲ್ಲ. ಅಲ್ಲಿ ನಾವು ಹೇಳ್ತೀವಿ, ಎದ್ ರೋಚತೆ ತತ್ ಗ್ರಾಹ್ಯಂ, ಎನ್ನ ರೋಚತೆ ತತ್ ತ್ಯಾಜ್ಯಂ. ನಿಮ್ಗೇನು ಬೇಕೋ ಅದನ್ನು ತಿನ್ರಿ, ಯಾವ್ದು ಬೇಡವೋ ಅದನ್ನು ಬಿಡ್ರಿ, ಸುಖವಾಗಿ ಭೋಜನ ಮಾಡ್ರಿ ಅಂತ. ಆ ಪವಿತ್ರ ಏನು ಭೋಜನ ಮಾಡ್ತದ? ವಸ್ತುತಃ ಪವಿತ್ರ ಅನ್ನೋದೇ ಬ್ರಾಹ್ಮಣ ಅಂತ ಯಾರು ತಿಳ್ಕೊಂಡ್ರೆ ಅದು ಪ್ರತ್ಯಕ್ಷಕ್ಕೆ ವಿರುದ್ಧ ಆಗಿದೆ. ಆದ್ರಿಂದ ಬ್ರಾಹ್ಮಣನ ಸನ್ನಿಧಾನ ಪಾತ್ರವಾದದ್ದು ಅಪವಿತ್ರ ಅಂತ ಹೇಗೆ ಅರ್ಥ ಮಾಡ್ತೀವೋ, ಅದೇ ಥರ ಜಗತ್ತಿನಲ್ಲಿ ಎಷ್ಟೇ ದೊಡ್ಡ ಶಾಸ್ತ್ರ ಇರಲಿ, ಅದು ತತ್ವಮಸಿ, ನೀನೇ ಬ್ರಹ್ಮ ಅಂತ ಏನಾದರೂ ಹೇಳಿದರೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರೆ, ಅವೆಲ್ಲವೂ ಪ್ರತ್ಯಕ್ಷಕ್ಕೆ ವಿರುದ್ಧ ಆದ್ರಿಂದ ನಾನು ಬ್ರಹ್ಮನ ಒಂದು ಪ್ರತಿಬಿಂಬ ಮಾತ್ರ, ನಾನು ಬ್ರಹ್ಮನಿಗೆ ಸದೃಶ ಮಾತ್ರ ಅಂತ ಅರ್ಥ ಹೇಳಿದರೆ ಮಾತ್ರ ಅದು ತನ್ನ ಪ್ರಾಮಾಣ್ಯ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಅದು ಅಪ್ರಮಾಣ ಆಗಿರ್ತದೆ. ಆದ್ರಿಂದ ಶ್ರುತಿಗಳಿಗೆ ಪ್ರಾಬಲ್ಯ ಇದೆ, ಹೌದು. ಪ್ರತ್ಯಕ್ಷ ಯೋಗ್ಯವಾದ ವಿಷಯದಲ್ಲಿ ಅವುಗಳಿಗೆ ಪ್ರಾಬಲ್ಯ ಇಲ್ಲ. ಪ್ರತ್ಯಕ್ಷ ಯೋಗ್ಯವಾದ ವಿಷಯದಲ್ಲಿ ಪ್ರತ್ಯಕ್ಷಕ್ಕೆ ಪ್ರಾಶಸ್ತ್ಯ. ಆದ್ರಿಂದ ಆ ಎಲ್ಲ ಮಾತುಗಳಿಗೆ ಪರಬ್ರಹ್ಮನಿಗೆ ನೀನು ಸದೃಶ, ನೀನು ಪರಬ್ರಹ್ಮನ ಪ್ರತಿಬಿಂಬ ಅಂತ ಹೇಳಿ ನಾವು ಅರ್ಥ ಮಾಡಬೇಕಾಗ್ತದೆ. ಇನ್ನ ದೇವರು, ಸ್ವರ್ಗ, ನರಕ ಮೊದಲಾದ ಅತೀಂದ್ರಿಯ ವಸ್ತುಗಳಿವೆ, ಅದ್ರ ಬಗ್ಗೆ ನಮ್ಮ ಪ್ರತ್ಯಕ್ಷ ಕೆಲಸ ಮಾಡುವುದೇ ಇಲ್ಲ. ಆವಾಗ ಶ್ರುತಿಯೇ ಪ್ರಬಲ. ನನಗೆ ಕಾಣ್ತಿಲ್ಲ ಅದನ್ನು ದೇವರಿಲ್ಲ, ನನಗೆ ಕಾಣ್ತಿಲ್ಲ ಅದನ್ನು ಸ್ವರ್ಗ ನರಕ ಇಲ್ಲ ಅಂತ ಯಾರು ಹೇಳಿದ್ರೆ, ನಿನ್ನ ಪ್ರತ್ಯಕ್ಷಕ್ಕೆ ಅದನ್ನು ನೋಡುವ ಸಾಮರ್ಥ್ಯವೇ ಇಲ್ಲ. ಆದ್ರಿಂದ ನಿನ್ನ ಪ್ರತ್ಯಕ್ಷ ಇಲ್ಲಿ ಅಸಮರ್ಥ. ಅದು ಕಾಣದೆ ಹೋದ್ರೂ ಏನು ತಪ್ಪಿಲ್ಲ. ಶ್ರುತಿ ಮೊದಲಾದ ಪ್ರಮಾಣಗಳಿಗೆ ಅದು ನಿಲುಕ್ತದೆ, ಗ್ರಾಹ್ಯ ಆಗಿದೆ. ಅದರಿಂದ ಸಾಧನೆ ಮಾಡ್ತೀವಿ ಅಂತ ಹೇಳಬೇಕಾಗ್ತದೆ. ಹೀಗೆ ಅವುಗಳಿಗೆ ಪ್ರಾಬಲ್ಯ ದೌರ್ಬಲ್ಯ ವ್ಯವಸ್ಥೆ. ಬಲವಾದ ನಂಬಿಕೆ ನಮಗೆ ನಮ್ಮ ಕುರಾನು, ಬೈಬಲು, ಶಾಸ್ತ್ರ ಇದ್ರ ಮೇಲೆ ಇರೋದ್ರಿಂದ ಅಲ್ಲಿ ಏನು ಹೇಳಿದೆ ಅದನ್ನ ಯಥಾವತ್ತಾಗಿ ಸ್ವೀಕಾರ ಮಾಡ್ಬೇಕಂತ ಹೋಗ್ತೇವೆ. ಆದ್ರಿಂದ ಜಗತ್ ಮಿಥ್ಯಾ ಅಂತ ಅನಿಸ್ಬಿಡೋದು ಕೆಲವರಿಗೆ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ. ಯಾರಿಗೆ ಸ್ವಂತ ಬುದ್ಧಿ ಇಲ್ಲೋ ಅಂತವನಿಗೆ ಶಾಸ್ತ್ರದಿಂದ ಏನು ಉಪಯೋಗ? ಕಣ್ಣೇ ಇಲ್ಲದೆ ಇದ್ದವನಿಗೆ ಕನ್ನಡಿಯಿಂದ ಏನು ಉಪಯೋಗ? ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತೆ.
ಒಂದು 250 ಗ್ರಾಮ್ ಶಾಸ್ತ್ರದ ನಾಲೆಜ್ ಉಪಯೋಗ ಮಾಡಲಿಕ್ಕೆ 750 ಗ್ರಾಮ್ ಕಾಮನ್ ಸೆನ್ಸ್ ಬೇಕು ಅಂತ ಯಾರೋ ಪಾಶ್ಚಾತ್ಯ ತತ್ವಶಾಸ್ತ್ರಜ್ಞ ಹೇಳಿದ್ದು ನಂಗೆ ನೆನಪಿಗೆ ಬರ್ತದೆ. ಆದ್ರಿಂದ ಶಾಸ್ತ್ರ ಏನು ಹೇಳ್ತದೆ ಅಂತ ಮುಖ್ಯ ಅಲ್ಲ, ಯಾಕಂದ್ರೆ ಶಾಸ್ತ್ರ ಅನ್ನೋದೊಂದು ವಾಕ್ಯ ಮಾತ್ರ. ಅದನ್ನು ಹೇಗೆ ಇಂಟರ್ಪ್ರಿಟ್ ಮಾಡ್ತೀವಿ, ಅದ್ರ ಹಿಡನ್ ಮೀನಿಂಗ್ ಏನು ಅಂತ ಬಹಳ ಮುಖ್ಯ ಆಗ್ತದೆ. ಅದನ್ನು ನಾವು ಪ್ರತ್ಯಕ್ಷ ಯೋಗ್ಯವಾದ ಕಣ್ಣು, ಕಿವಿ ಇತ್ಯಾದಿ ಇಂದ್ರಿಯಗಳನ್ನು ಪರಿಶೀಲನೆ ಮಾಡಿ ತಗೊಳ್ಬೇಕಾಗ್ತದೆ. ಕೆಲವರ ಆಂತರಿಕ ಸಂಗತಿಗಳಾದರೆ ಸಾಕ್ಷಿಯಿಂದ, ನಮ್ಮ ಇಂದ್ರಿಯದಿಂದ ಅದನ್ನು ಪರಿಶೀಲನೆ, ಆಂತರಿಕ ಇಂದ್ರಿಯದಿಂದ ಅದನ್ನು ಪರಿಶೀಲನೆ ಮಾಡಿ ಯಾವ ಅರ್ಥದಲ್ಲಿ ತಗೊಳ್ಬೇಕು, ಯಾವ ಅರ್ಥದಲ್ಲಿ ತಗೊಳ್ಬಾರ್ದು ಅನ್ನೋದ್ರಿಂದ ವಿಚಾರ ಮಾಡಿ ತಗೊಳ್ಬೇಕಾಗ್ತದೆ. ಅತೀಂದ್ರಿಯವಾದ ವಿಷಯಗಳಲ್ಲಿ ಪ್ರತ್ಯಕ್ಷದ ವ್ಯಾಪ್ತಿ ಇಲ್ಲವೇ ಇಲ್ಲ, ಅದರ ಕವರೇಜ್ ಇಲ್ಲೇ ಇಲ್ಲ ಅನ್ನೋ ದೃಷ್ಟಿಯಿಂದಲೇ ದ ಫಿಲಾಸಫಿ ಸ್ಟಾರ್ಟ್ಸ್ ವೇರ್ ದ ಸೈನ್ಸ್ ಎಂಡ್ಸ್ ಅಂತ ನಾವು ಮಾತು ಹುಟ್ಟಿದ್ದ. ಸೈನ್ಸ್ ಅಂದ್ರೆ ಪ್ರತ್ಯಕ್ಷ ಮತ್ತು ರೀಸನಿಂಗ್. ಈ ಪ್ರತ್ಯಕ್ಷ ಮತ್ತು ರೀಸನಿಂಗ್ಗಳ ಮಿತಿಯಲ್ಲಿ ಅದು ಎಲ್ಲಿ ಅದರ ಮಿತಿ ಅಂತಂದ್ರೆ ಅವೆರಡಕ್ಕೆ ಪ್ರತ್ಯಕ್ಷ ಯೋಗ್ಯವಾದ ವಿಷಯಗಳಲ್ಲಿ ಮಿತಿ. ಅವೆರಡಕ್ಕೂ ತನ್ನ ಸಾಮರ್ಥ್ಯ ಮುಗಿದು ಹೋದ ಮೇಲೆ ಫಿಲಾಸಫಿ ಸ್ಟಾರ್ಟ್ ಆಗ್ತದೆ ಅಂತ ಅದರ ಅರ್ಥ. ಪ್ರತ್ಯಕ್ಷ ಅಂತ ಅನ್ನೋದು ಪ್ರತ್ಯಕ್ಷ ಯೋಗ್ಯವಾದ ವಿಷಯದಲ್ಲಿ ಪ್ರಬಲ ಅನ್ನೋದು ಹೌದು. ಆದರೆ ಕೆಲವು ಕಡೆ ಆ ಪ್ರತ್ಯಕ್ಷ ಅನ್ನೋದು ಪಟು ಪ್ರತ್ಯಕ್ಷ, ಅಪಟು ಪ್ರತ್ಯಕ್ಷ ಅಂತ ಎರಡು ಇರ್ತದೆ. ಪಟು ಪ್ರತ್ಯಕ್ಷ ಅಂದ್ರೆ ಸಮರ್ಥವಾದ ಪ್ರತ್ಯಕ್ಷ ಅಂತ ಅರ್ಥ. ಸರಿಯಾದ ಇಂದ್ರಿಯಗಳ ಮೂಲಕ, ಸರಿಯಾದ ಸನ್ನಿವೇಶಗಳ ಮೂಲಕ ಬಂದಂತಹ ಪ್ರತ್ಯಕ್ಷ ಅಂತ ಅರ್ಥ. ಈಗ ನಮಗೆ ದೂರದಿಂದ ಚಂದ್ರ ಅಂತ ಅನ್ನೋದು ಬಹಳ ಸಣ್ಣದಾಗಿ ಕಾಣಿಸ್ತದೆ. ಸಣ್ಣದಾಗಿ ಕಾಣಿಸ್ತು ಅಂದ ಮಾತ್ರಕ್ಕೆ ಆ ಚಂದ್ರ ಇರೋದು ಅಷ್ಟೇ ಅಂತ ಯಾರು ತಿಳ್ಕೊಳ್ಳಿಕ್ ಬರೋದಿಲ್ಲ. ಚಂದ್ರನ ಗಾತ್ರ ಅಷ್ಟೇ ಅಂತ ಯಾರು ತಿಳ್ಕೊಳ್ಳಿಕ್ ಬರೋದಿಲ್ಲ. ಹಾಗೇನೆ ಬಿಸಿಲು ಕುದುರೆ ಕಾಣಿಸ್ತದೆ, ನೀರು ಮರೀಚಿಕೆ ಕಾಣಿಸ್ತದೆ. ಹಾಗೆ ಅಲ್ಲಿ ನೀರು ಕಂಡಾಗ ಅದು ಒಂದು ಪ್ರತ್ಯಕ್ಷವೇ ಹೌದು. ಆದರೆ ಅಲ್ಲಿ ನಮ್ಮ ಕಣ್ಣಿನ ದೋಷ ಇತ್ಯಾದಿಗಳಿಂದ ಅದು ಕಂಡದ್ದು. ಕಪ್ಪೆ ಚಿಗುರಿನ ಬೆಳ್ಳಿ ಕಂಡದ್ದು, ಹಾಗದಲ್ಲಿ ಹಾವು ಕಂಡದ್ದು ಹಾಗೇನೆ. ಇಂದ್ರಿಯಗಳಿಗೆ ಪ್ರತ್ಯಕ್ಷಕ್ಕೆ ಒಂದು ಪ್ರಾಬಲ್ಯ ಇದೆ ಹೌದು, ಆದರೆ ಅದು ಕೆಲವು ಕಡೆ ವಿಫಲ ಆಗ್ತದೆ. ಅಂಥ ವಿಫಲ ಆದ ಸಂದರ್ಭದಲ್ಲಿ ಅದು ಅಪ್ರಮಾಣ ಅಂತ ಹೇಳಬೇಕಾದ ಅನಿವಾರ್ಯನೇ. ಹಾಗೆ ಅಪವಾದದ ಪ್ರಸಂಗದಲ್ಲಿ ಅದನ್ನು ನಾವು ಕೈ ಬಿಡ್ತೀವಿ ಅಂತ ಮಾತ್ರಕ್ಕೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಪ್ರತ್ಯಕ್ಷ ಅಂತ ಅನ್ನೋದು ಅಪ್ರಮಾಣ, ಪ್ರತ್ಯಕ್ಷ ಅನ್ನೋದು ಯಾವ ದೃಷ್ಟಿಯಲ್ಲೂ ಒಪ್ಪಬಾರದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪಟು ಅಂತಂದ್ರೆ ಸಮರ್ಥ ಅಂತ ಅರ್ಥ. ಕಪ್ಪೆ ಚಿಪ್ಪನ ಬೆಳ್ಳಿ ಅಂತ ನಿಮ್ಮ ಇಂದ್ರಿಯ ತೋರಿಸಿದ್ರೆ ಅದು ಅಪಟು ಆಗ್ತದೆ, ನಿಮ್ಮ ಕಣ್ಣೇ ಅಪಟು, ಅಸಮರ್ಥ ಆಗಿಬಿಡ್ತದೆ. ಮತ್ತೆ ಅರ್ಥಕ್ರಿಯಾಕಾರಿತ್ವ ಅಂದ್ರೆ ಕಪ್ಪೆ ಚಿಪ್ಪನಲ್ಲಿ ಬೆಳ್ಳಿಯನ್ನು ಕಂಡಾಗ ಬೆಳ್ಳಿಯಿಂದ ಆಗ್ಬೇಕಾದ ಕೆಲಸ ಅದರಿಂದ ಆಗೋದಿಲ್ಲ. ಹಗ್ಗದಲ್ಲಿ ಹಾವು ಕಂಡಾಗ ಹಾವಿನಿಂದ ಆಗ್ಬೇಕಾದ ಕೆಲಸ ಹಗ್ಗದಲ್ಲಿ ಕಂಡ ಹಾವಿನಿಂದ ಆಗೋದಿಲ್ಲ. ಆದ್ರಿಂದ ಅಲ್ಲಿ ನಿಮ್ಮ ಇಂದ್ರಿಯ ಅಪಟುವಾಗಿದೆ, ಬಂದ ಜ್ಞಾನವೂ ಅಪಟುವಾಗಿದೆ. ಅರ್ಥಕ್ರಿಯಾಕಾರಿತ್ವ ಅನ್ನೋದು ಅಂದ್ರೆ ಆ ವಸ್ತುವಿನಿಂದ ಆಗ್ಬೇಕಾದ ಪ್ರಯೋಜನ ಅನ್ನೋದು ಎರಡು ಕಡೆನೂ ಕೂಡ ಇಲ್ಲ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.